ಇವತ್ತು ಚುನಾವಣೆ ಮುಗಿದು ಮೋಸ್ಟ್ಲಿ ಹೆಚ್ಚು ಕಮ್ಮಿ ಒಂದು 20 ಡೇಸ್ ಆಗಿರಬೇಕು. ಇನ್ನೂ 6 ತಿಂಗಳ ಕಾಲಾವಕಾಶ ಇದೆ. ಎರಡೂ ಪಕ್ಷದ ಮುಖಂಡರುಗಳು ಕೂತು ಚರ್ಚೆ ಮಾಡ್ತೀವಿ. ಇನ್ನು ದೊಡ್ಡ ಮಟ್ಟದಲ್ಲಿ ಅಮಿತ್ ಶಾ ಅವರು, ಮೋದಿ ಅವರು, ಕುಮಾರ್ ಚರ್ಚೆ ಆಗ್ತದೆ. ಅದಾದಮೇಲೆ ಇಲ್ಲಿ ಸ್ಥಳೀಯವಾಗಿ ಕೂತು ಚರ್ಚೆ ಮಾಡ್ತೀವಿ. ಇವತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಇಡೀ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಆಗಿರೋದು ಎಲ್ಲಿ ಹೋಗ್ಲಿಕ್ಕೂ ಅವಕಾಶ ಇದೆ, ಮುಕ್ತವಾಗಿ ಅವಕಾಶ ಇದೆ. ಬಂದಿದ್ದಾರೆ ಅವರು ಕೂಡ. ಇವತ್ತು ಚನ್ನಪಟ್ಟಣಕ್ಕೆ ಬಂದು ನಿನ್ನೆ ಹಲವಾರು ದೇವಸ್ಥಾನಗಳ ಇವತ್ತರೆಗೂ ಅವರೆಲ್ಲೂ ಬಂದಿರಲಿಲ್ಲ. ಯಾವ ಉದ್ದೇಶಕ್ಕೆ ಬಂದಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ತೊಂದರೆ ಇಲ್ಲಿ ಇವಾಗ ಚುನಾವಣೆ ಅಂದಮೇಲೆ ಕಾಮನಾಗೆ ಜಿದ್ದಿನ ರಾಜಕಾರಣ ಯಾವತ್ತೂ ನಡ್ಕೊಬರ್ತದೆ. ಮುಂದೆನೂ ಕೂಡ ಈ ಕ್ಷೇತ್ರದಲ್ಲಿ ಚುನಾವಣೆ ನಡೆಯುವಂಥ ಸಂದರ್ಭ ಇದೆ. ಹಾಗಾಗಿ ಎರಡೂ ಪಕ್ಷದ ಮುಖಂಡರುಗಳು ಜೊತೆಗೂಡಿ ಯಾರೇ ಬಂದರೂ ಕೂಡ ಚುನಾವಣೆನ ಎದುರಿಸ್ತಾರೆ. ಅಂದರೆ ಸರ್, ಚನ್ನಪಟ್ಟಣದಿಂದ ಗೆದ್ದರೆ ಸಿ ಎಂ ಆಗ್ತಾರೆ ಅನ್ನೋ ಒಂದಷ್ಟು ನಂಬಿಕೆಗಳಂತಿದೆ. ಹಾಗಾಗಿ ಅವರು ಇಲ್ಲಿ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅಂತೇಳಿ ನೋಡಿ, ನಾವು ಅದನ್ನೆಲ್ಲ ನಂಬಲ್ಲ. ನಾವು ಮಾಡೋ ಕೆಲಸ ನಮ್ಮ ಮನವಿ, ದೇವರ ಆಶೀರ್ವಾದ, ಅದ್ರ ಮೇಲೆ ನಾವೆಲ್ಲ ಚುನಾವಣೆಯನ್ನು ಇವತ್ತರೆಗೂ ಮಾಡ್ತಾ ಬಂದೆವು. ಅದಕ್ಕೆ ಚನ್ನಪಟ್ಟಣದಲ್ಲಿ ಸಾಕಷ್ಟು ಆಸ್ಪಿರೆಂಟ್ಸ್ಗಳಿದ್ದಾರೆ ಇಲ್ಲಿ ಚುನಾವಣೆಗೆ. ಇದು ಹೊರಗಡೆಯಿಂದ ಬರುವಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ ನೋಡೋದು. ಸರ್, ಈಗ ಸಾಮಾಜಿಕ ಜಾಲತಾಣಗಳ ಮೂಲಕ ತಮ್ಮ ಬೆಂಬಲಿಗರು ಜಯಮೂರ್ತಿ ಅವರಿಗೆ ಮೈತ್ರಿ ಟಿಕೆಟ್ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ. ಒಂದು ವೇಳೆ ಮೈತ್ರಿ ಟಿಕೆಟ್ ನಿಮಗೆ ಕೊಟ್ಟರೆ ಸ್ವೀಕಾರ ಮಾಡ್ತೀರಾ, ಸ್ಪರ್ಧೆ ಮಾಡ್ತೀರಾ? ನೋಡಿ, ನಮ್ಮ ಪಾರ್ಟಿಯಲ್ಲಿ ಎರಡೂ ಪಕ್ಷದ ಮುಖಂಡರುಗಳು ಏನೇ ತೀರ್ಮಾನ ತೆಗೆದರೂ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಏನೇ ತೀರ್ಮಾನ ಮಾಡಿದ್ರು ಅವ್ರು ಏನೇ ತೀರ್ಮಾನ ತೆಗೆದರೂ ನಾವು ಹೈಕಮಾಂಡ್ ಮಾಡ್ತಲೇ ಎಲ್ಲಿದೆ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರ್ತೇವೆ. ಸರ್, JDSನ ಅಸ್ತಿತ್ವವನ್ನು ಇಡೀ ರಾಮನಗರ ಜಿಲ್ಲೆಯಲ್ಲಿ ಕುಸಿತ ಮಾಡುವಂಥ ಪ್ರಯತ್ನವನ್ನು ಕಾಂಗ್ರೆಸ್ನವ್ರು ಮಾಡ್ತಿದ್ದಾರೆ. ಈಗ ರಾಜಕೀಯ ಯಾರ್ದು ಅಧಿಕಾರ ಇರುತ್ತೆ ಅದನ್ನು ದುರುಪಯೋಗ ಮಾಡಿಸ್ಕೊಂಡು ಏನಾದರೂ ಒಂದು ತೊಂದರೆ ಕೊಡಬೇಕು ಅಂತೇಳಿ ಮಾಡುವಂಥ ಕೆಲಸ ಈ ರಾಜಕೀಯದಲ್ಲಿ ಅವತ್ತಿಂದನೂ ನಡ್ಕೊಬಂದದೆ. ಅದಕ್ಕೆಲ್ಲ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ. ಜನ ಇವತ್ತೆಲ್ಲ ಬುದ್ಧಿವಂತರ ಇದ್ದಾರೆ. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಯಾವ ತೀರ್ಮಾನ ತಗೋಬೇಕು ತೀರ್ಮಾನ ಮಾಡಿ ಚುನಾವಣೆ ನಡೆಸ್ಕೊಡ್ತಾರೆ. ರಾಜ್ಯ ಸರ್ಕಾರ ಡೀಸೆಲ್ಲು ಮತ್ತು ಪೆಟ್ರೋಲ್ ಬೆಲೆ ಏನು ಏರಿಸವ್ರೆ, ಈ ಬಡವ್ರಿಗೆ ಆ ಜೋಬಲ್ಲಿ ದುಡ್ಡಾಗಿ ಎತ್ತುವಂಥ ಕೆಲಸ ಏನು ಮಾಡ್ತಾರೆ. ಇವತ್ತು ಎರಡೂ ಪಕ್ಷದ ಮುಖಂಡರುಗಳು ಇವತ್ತು ಒಂದು ಸಾಂಕೇತಿಕವಾಗಿ ಒಂದು ಮನವರಿಕೆಯನ್ನು ಮಾಡಿಕೊಡ್ಬೇಕು. ಈ ಸರ್ಕಾರಕ್ಕೆ ಪ್ರತಿಭಟನೆ ಹಾಕ್ಕೊಟ್ಟಿದ್ದೀವಿ. ದಯಮಾಡಿ ಇವತ್ತು ಸರ್ಕಾರವನ್ನು ಇವರು ವಿಸರ್ಜನೆ ಮಾಡೋದು ಒಳ್ಳೆಯದು. ಯಾಕೆಂದರೆ ಲೋಕಸಭಾ ಚುನಾವಣೆ ಇರೋ ದೃಷ್ಟಿಯಿಂದ ಈ ಬಿಟ್ಟಿ ಬಗ್ಗೆ ಕೊಟ್ಟು ಜನನೂ ಕೂಡ ಇವತ್ತು ಬಾಳ್ಗಿಡಿಸುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾಯಿದೆ. ಹಾಗಾಗಿ ಇವತ್ತು ಸರ್ಕಾರ ನಡಿಬೇಕಾದ್ರೆ ಇವತ್ತು ರೈತರ ಮೇಲೆ ಬರೆ ಎಳಿಬೇಕು ಅವರು. ಹಾಗಾಗಿ ತೀರ್ಮಾನ ಮಾಡಿದ್ದಾರೆ. ಅವರು ಮೊನ್ನೆ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ನೋಡಿದೆ, ನಿಮ್ಮ ಮಾತಾಡಿ ತಗೊಂಡು ನಿಮಗೆ ಕೊಡ್ತೀವಿ ಅಂತಾರೆ. ಈ ಸರ್ಕಾರನೇ ಬೇಕಾ? ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಉಳಿಯೋದಿಲ್ಲ. 224 ಕ್ಷೇತ್ರದಲ್ಲೂ ಕೂಡ ಯಾವುದೇ MLA ಕೂಡ ಒಂದು ರೂಪಾಯಿ ನಯ ಪೈಸೆನೂ ಕೂಡ ಅನುದಾನ ಸಿಗ್ತಾ ಇಲ್ಲ. ಇವತ್ತು ವಾಲಂಟ್ರಿಗೆ ಅವರೇ ವಿಧಾನಸಭಾ ಗೆದ್ದಂಥವ್ರು ಇವತ್ತು ತಮಗೆಲ್ಲ ಗೊತ್ತಿದೆ. ಇವತ್ತಿನ ಚುನಾವಣೆ ಮಾಡಬೇಕಾದ್ರೆ ಏನು ಖರ್ಚು ವೆಚ್ಚ ಬರುತ್ತೆ ಅಂತೇಳಿ ಇವತ್ತು ಸಾಲ ಸೂಲ ಮಾಡಿ ಚುನಾವಣೆ ಮಾಡೋರೆ. ಈಗಾಗಲೇ ಒಂದು ಹೆಚ್ಚು ಕಮ್ಮಿ 40ರಿಂದ 50 ಕಾಂಗ್ರೆಸ್ ಪಕ್ಷದ ಇವತ್ತು ಏನು ಸದಸ್ಯರು ಏನಿದ್ದಾರೆ ಈಗಾಗಲೇ ಅವರೊಂದು ಸಭೆಯನ್ನು ಮಾಡಿ ಇವತ್ತು ಈ ಸರ್ಕಾರ ಜೊತೆಲಿ ಹೋದರೆ ಕೂಡ ನಾವು ಇವತ್ತು ಇನ್ನೂ ಬರ್ಬಾದಾಗ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಚರ್ಚೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇರೋದೇ ಡೌಟ್ ಆಗುವಂಥ ಪರಿಸ್ಥಿತಿ ಉದ್ಭವ ಆಗ್ತಾಯಿದೆ ಇವತ್ತು.